ಶಾಸಕರಾದಂಥ ಶಿವಣ್ಣ ಅವ್ರ ಮಾತನ್ನು ತಾವು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಹೌದು, ಅದು ಏನು ಸರ್, ಅದು ಆ್ಯಕ್ಚುಲಿ ಯಾಕೆ ಹಂಗಾಯಿತು? ಅಲ್ಲ, ನನಗೆ ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಅಥವಾ ಯಾರು ಅವ್ರಿಗೆ ಹೇಳಿದ್ರಂತ. ನಾನಂತೂ ಜಿಲ್ಲಾಧ್ಯಕ್ಷರಿಗೆ ತಕ್ಷಣ ದಿಲ್ಲಿಯಿಂದನೇ ಪತ್ರ ಕಳಿಸಿದೆ, ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆ ಮಾಡಿ. ನಾನು ಏನಾದರೂ ಎಲ್ಲಾದರೂ ಮಾತನಾಡಿದರೆ ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ನೀವೇ ಮಾಧ್ಯಮಕ್ಕೆ ಸ್ಪಷ್ಟನೆ ಕೊಡ್ರಿ ಅಂತ ಹೇಳಿದ್ದೆ. ಅದಾದಮೇಲೆ ಜಿಲ್ಲೆಯ ಹಿರಿಯ ಮುಖಂಡರುಗಳಾದಂಥ ರುದ್ರಪ್ಪಣ್ಣ ಲಮಾಣಿ ಅವರು, ಯು ಬಿ ಬಣ್ಕಾರ್ ಅವರು, ಶಿವಣ್ಣವ್ರ ಸಾಹೇಬರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಸಭೆ ಸೇರಿದರು. ಅಲ್ಲಿ ಅವ್ರಿಗೆ ಯಾವುದೂ ಅಲ್ಲಿ ನಿಖರವಾದಂಥ ಮಾಹಿತಿ ಅಲ್ಲಿ ಸಿಕ್ಕಿಲ್ಲ, ಇವ್ರಿಗೆ ಹೇಳೋಕ್ಕೂ ಆಗಿಲ್ಲ ಯಾರು ಏನು ಅಂತ ಹೇಳಿ. ಸುಮ್ಮನೆ ಹಾಗೆ ಊಹಾಪೋಹಗಳಿಗೆ ಕೊಟ್ಟು ನಾವು ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ. ನಾವೆಲ್ಲರೂ ಪ್ರೀತಿ ವಿಶ್ವಾಸ ಗೌರವದಿಂದನೇ ಬದುಕ್ತಾ ಇದ್ದೀವಿ, ಎಲ್ಲರಿಗೂ ಒಬ್ರಿಗೊಬ್ಬರು ಒಪ್ಕೊಂಡಿದ್ದೀವಿ. ನಾನು ಹಲವಾರು ಬಾರಿ ಹೇಳಿದ್ದೀನಿ, ಯಾರು ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ, ಯಾರು ನಮ್ಮ ಜಿಲ್ಲೆಯ ಸಚಿವರಾಗ್ತಾರೆ, ಅವ್ರ ನಾಯಕತ್ವದಲ್ಲಿ ನಾವು ಪಕ್ಷವನ್ನು ಕಟ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಈಗೂ ಬದ್ಧವಾಗಿದ್ದೀನಿ. ವರಿಷ್ಠರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಬದ್ಧರಾಗಿದೆ. ಪ್ರಮುಖವಾಗಿ ಸರ್, ದೆಹಲಿಯಲ್ಲಿ ಕೂಡ ತಾವು ಲಾಬಿಯನ್ನು ನಡೆಸಿದೆ. ಒಂದು ಆರೋಗ್ಯ ವಿಚಾರವನ್ನು ಇಟ್ಕೊಂಡು ಮುಂದೆ ಇಟ್ಕೊಂಡು ಒಂದು ಕಿವಿ ಚುಚ್ಚುವಂತ ಯಾರು ಮಾಡಿದೆ ಸರ್? ಇದು ಅಪಪ್ರಚಾರ ಮಾಡ್ತಾ ಇರೋದು ಅಲ್ಲ. ಈಗ ಈ ಥರ ನೀವು ಪ್ರಶ್ನೆ ಕೇಳಿದ್ರೆ ನಾನು ಏನು ಹೇಳಲಿ? ಏನು ಹೇಳಿದಾರೆ? ಹೌದು, ನಾನು ಇವತ್ತು ಜಿಲ್ಲಾಧ್ಯಕ್ಷರಿಗೆ ಹೇಳಿದ್ದೀನಿ. ಮೊನ್ನೆ ರುದ್ರಪ್ಪ ಲಮಾಣಿ ಅವರು ಹೇಳಿದ್ದಾರೆ, ಸಭೆಯಲ್ಲಿ ಏನು ಚರ್ಚೆ ಆಯ್ತಂತ ಹೇಳಿದ್ದಾರೆ. ಅವರು ಸಭೆಯಲ್ಲಿ ಏನು ಚರ್ಚೆ ಆಯಿತು? ಯಾವುದೇ ಸತ್ಯಾಸತ್ಯತೆಗೆ ದೂರಿದೆ, ಊಹಾಪುಗಳಿಗೆ ನಾವು ಕಿವಿಗೊಡಬಾರ್ದು ಅಂತ ನಾವು ತೀರ್ಮಾನ ತೊಗೊಂಡಿದ್ದೀವಿ ಅಂತ ರುದ್ರಪ್ಪಣ್ಣ ಲಮಾಣಿ ಅವರು ಸ್ಪಷ್ಟನೆ ಕೊಡಲಿಲ್ವಾ? ಯಾರು ಇಲ್ಲ, ಅವ್ರ ಹತ್ರ ಯಾರು ಹೇಳಿದಾರೆ ಹೇಳ್ಬೇಕಲ್ಲ. ಈಗ ನಾನು ಏನಾದರೂ ಒಂದು ಹೇಳಿಕೆ ಕೊಡಬೇಕಾದ್ರೆ ನಾನು ಹೇಳಬೇಕಲ್ಲ ಯಾರು ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ. ಸುಮ್ಮನೆ ಆರೋಪ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ತೆರೆಮರೆಯಿಂದ ಕಸರತ್ತು ಮಾಡೋದು, ಜಾತಿ ಲೆಕ್ಕಾಚಾರ ಇವೆಲ್ಲ ಇರ್ತವೆ. ನೀವು ಏಜನ್ನೇ ಇಟ್ಕೊಂಡು ಆರೋಗ್ಯ ಸಮಸ್ಯೆನೇ ಇಟ್ಕೊಂಡು ನೀವು ಅಲ್ಲ, ನೀವು ಮಾಧ್ಯಮದವರಾಗಿ ನಿಮ್ಮ ತಪ್ಪು ಕಲ್ಪನೆನೂ ಇದೆ. ಏಜ್ ಇಟ್ಕೊಂಡು ಯಾರೂ ಸಚಿವರ ಬಗ್ಗೆ ಲಾಬಿ ನಡೆಸೋದಿಲ್ಲ. ಆರೋಗ್ಯದ ಯಾರು ಮಾತಾಡ್ತಾರೆ? ಈ ನಾನು ಇವತ್ತು ಈ ಪ್ರೆಸ್ ಮೀಟ್ ಮುಗಿಸ್ತೇನೆ ಅನ್ನೋ ಖಾತ್ರಿ ನನಗಿದೆ. ಆರೋಗ್ಯ, ದೇಹ, ಆಯುಷ್ಯ ಇದೆಲ್ಲ ಮೇಲ್ನವನು ಬರೆದಿದ್ದಾನೆ. ನಾವು ಯಾರೂ ಅದಕ್ಕಲ್ಲ. ಆರೋಗ್ಯ ಮೇಲೆ ಮಾತನಾಡ್ತಕ್ಕಂಥದ್ದು ಅಥವಾ ವೈಯಕ್ತಿಕ ಮೇಲೆ ಯಾರಾದ್ರೂ ಟೀಕೆ ಮಾಡಿ ಮಾತನಾಡ್ತಕ್ಕಂಥದ್ದು, ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ನಾನು ಜೀವನದಲ್ಲೇ ಮಾಡಿಲ್ಲ. ಏನು ಓವರ್ಟೇಕ್ ಅಂದ್ರೆ ಏನು? ಏನು ಓವರ್ಟೇಕ್ ಅಂದ್ರೆ ಏನು? ಯಾರು ಹೇಳೋದು? ಅದ್ರಿ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಓವರ್ಟೇಕ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಓವರ್ಟೇಕ್? ಸಂವಿಧಾನಾತ್ಮಕವಾಗಿ ಯಾರಾದರೂ ಕೂಡ ಈ ದೇಶದಲ್ಲಿ ಚುನಾವಣೆಯನ್ನು ಸ್ಪರ್ಧೆ ಮಾಡಬಹುದು, ಹೌದಾ? ಆ ಪಕ್ಷಗಳು ಅವಕಾಶ ಮಾಡಿಕೊಡ್ತಿದ್ದಾರೆ. ಇವತ್ತು ರಾಜ್ಯಸಭಾ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಪವನ್ ಖೇರಾ ಅವರಿಗೆ ಇವತ್ತು ನಮ್ಮ ರಾಜ್ಯದಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಪಕ್ಷದ ತೀರ್ಮಾನ. ನಾನೇನು ಪಕ್ಷ ತೀರ್ಮಾನ ಮಾಡೋದಕ್ಕಿಂತ ಮುಂಚೆನೇ ಬಂದ ಇಲ್ಲಿ? ನೋಡಿ, ಅದು ಪಕ್ಷದ ತೀರ್ಮಾನ. ನಾವು ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗ್ತೇವೆ ಅಂತಂದ್ಮೇಲೆ ಪಕ್ಷದ ತೀರ್ಮಾನ ನಾವು ಯಾವಾಗೂ ಪ್ರಶ್ನೆ ಮಾಡಬಾರ್ದು. ಇದರಲ್ಲಿ ಓವರ್ಟೇಕ್ ಅಂತ ಪ್ರಶ್ನೆ ಬರಲ್ಲ. ನಾನು ಯಾಕೆ ಮಾತಾಡಲಿ? ನಾನು ಜಿಲ್ಲಾಧ್ಯಕ್ಷರಿಗೆ ಅದರ ಜವಾಬ್ದಾರಿ ಕೊಟ್ಟಿದ್ದೀನಿ. ಆ ಪತ್ರವನ್ನು ನಿಮಗೂ ಬಿಡುಗಡೆ ಮಾಡಿದ್ದೀನಿ. ಸೊ ಜಿಲ್ಲಾಧ್ಯಕ್ಷರು ನಮ್ಮ ಸಂಘಟನೆಗೆ ಅವ್ರ ಮುಖ್ಯಸ್ಥರು. ಪಕ್ಷದಲ್ಲಿ ಈ ಥರ ವ್ಯತ್ಯಾಸ ಆಗಬಾರ್ದು ಅಂತಂದರೆ ಅದು ಅವ್ರ ತೀರ್ಮಾನ. ಅವ್ರೀಗ ಅದನ್ನು ಸ್ಪಷ್ಟನೆ ಕೊಡಬೇಕು. ನಾನು ಅದ್ರ ಬಗ್ಗೆ ಏನು ಹೇಳಲ್ಲಪ್ಪ. ಅದು ನೀವು ಅವ್ರಿಗೆ ಕೇಳಬೇಕು. ನೀವು ಹೋಗಿ ಕೇಳಬೇಕು. ಜಿಲ್ಲಾಧ್ಯಕ್ಷರು ನೀವು ಸ್ಪಷ್ಟನೆ ಕೇಳಿದಾರಂತೆ, ನೀವು ಹಿರಿಯ ನಾಯಕರ ಸಭೆ ಸೇರಿದಿರಂತೆ, ನೀವೇನೂ ಹೇಳ್ತಾ ಇಲ್ಲ. ಹಂಗಾರೆ ನೀವು ತಪ್ಪು ಹೇಳಿರ್ಬೇಕಂತ ನೀವು ಅವ್ರಿಗೆ ಕೇಳಬೇಕು. ನಾನೇನು ಉತ್ತರ ಕೊಡ್ಲಿ? ಅವ್ರು ಹೇಳಿದ್ದು ನೀವು ಮಾಧ್ಯಮದ ಮುಂದೆ ನಾವು ಒಟ್ಟಾಗಿದ್ದೀವಿ ಅಂತ ಹೇಳ್ತಾರೆ. ಒಳಗಿಂದ ಒಳಗೆ ಏನಿಲ್ಲ, ನೋಡ್ರಿ, ನಾನು ನನ್ನ ಜೀವನದಲ್ಲಿ ಜಾತಿ ರಾಜಕಾರಣ ಮಾಡಿದವನಲ್ಲ. ಜಾತಿ ಆಧಾರದ ಮೇಲೆ ಇಲ್ಲಿವರೆಗೆ ಬಂದವನು ನಾನಲ್ಲ. ನಾನು ಜಾತಿ ಕೋಟಾದಲ್ಲಿ ಕೇಳ್ತಾ ಇಲ್ಲ. ನಾನು ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ, ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ. ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ ಅಷ್ಟೇ. ಆ ಅವಕಾಶದ ಮೇಲೆ ನನಗೆ ಸಿಕ್ಕರೆ ಸಿಗ್ತದೆ,
ಸಿಗದೇ ಇದ್ರೂ ಕೂಡ ನಾನು ಒಬ್ಬ ಶಾಸಕನಾಗಿ ನನ್ನ ಜವಾಬ್ದಾರಿಯನ್ನು ಮುಂದುವರಿಸ್ತೀನಿ. ಶಿವಣ್ಣವ್ರು ಹೇಳೋದು, ನಾನು ಹಿರಿಯನಿದ್ದೇನೆ, ನನಗೆ ಆ ಶಕ್ತಿ ಇದೆ, ನನಗೆ ಕೊಡಬೇಕು, ಆದ್ರೆ ನನ್ನ ತಪ್ಪಿಸ್ಲಿಕ್ಕೆ ಹುನ್ನಾರ ಮಾಡ್ತಾರೆ ಹಾನಗಲ್ ಶಾಸಕರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಿರಿಯರಂದ್ರೆ ಏನು? ಹಿರಿಯರಂದ್ರೆ ಏಜಲ್ಲ, ಅವರು ಆರಿಸಿ ಬಂದಿದ್ದಲ್ಲಿ ನಾನು ಹೆಚ್ಚಿನ ಬಾರಿ ಆರಿಸಿ ಬಂದಿದ್ದೆ. ಏನು ಈಗ ನಮ್ಮ ಅನುಭವ ಸದನದ ಅನುಭವ ಹೌದಲ್ಲ, ನಮ್ಮ ಅನುಭವ ಸದನದ ಅನುಭವ ಹೌದಲ್ಲ, ಹೌದಲ್ರಿ? ಆಯಿತು, ನಾನು 17 ವರ್ಷ ಈಗ ನಂದು 17ನೇ ವರ್ಷ ಈಗ ನಂದು ಸದನದಲ್ಲಿ. ಎಷ್ಟು? 17ನೇ ವರ್ಷ. ಪರಿಷತ್ತು ಪ್ಲಸ್ ಅಸೆಂಬ್ಲಿ. ಆಯ್ತು, ಮತ್ತು ಪರಿಷತ್ ಅದು ಮನೆ ಅಲ್ವಾ? ಅಲ್ಲೇನು ಚರ್ಚೆನೇ ಆಗಲ್ವಾ? ಅಲ್ಲೇನು ಕಾಯ್ದೆ ಪಾಸ್ ಆಗಲ್ವಾ? ಅಲ್ಲೇನು ಕಾನೂನು ರಚನೆ ಆಗಲ್ವಾ? ಅಲ್ಲೇನು ನಾವು ಆಯ್ಕೆಯಾಗಿ ಹೋಗಿಲ್ವಾ? ವಿಧಾನಸಭೆ ಚುನಾವಣೆ ಸದನ ಅಂತಂದ್ರೆ ಸದನನೇ ಹೌದಲ್ಲ. 17 ವರ್ಷ ನಂದು ವಿಧಾನ ಪರಿಷತ್ ವಿಧಾನಸಭೆ ಸೇರಿಸಿ. ಶಿವಣ್ಣವ್ರ ಸಾಹೇಬ್ರದ್ದು 18ನೇ ವರ್ಷ, ನಂದು 17ನೇ ವರ್ಷ, ಅವ್ರು 18ನೇ ವರ್ಷ. ಆಯ್ತಾ? ಶಿವಣ್ಣವ್ರ ಸಾಹೇಬ್ರ ಮಂತ್ರಿ ಯಾವಾಗಾಗಿದ್ರು? ಶಾಸಕರಾಗಿ 3 ವರ್ಷದಲ್ಲಿ ಮಂತ್ರಿ ಆಗಿದ್ದಾರೆ ಅವರು. ಅವ್ರಿಗೆ ಆ ಅವಕಾಶ ಸಿಕ್ಕೈತಿ. ನಾ 17 ವರ್ಷ ಆದರೂ ನನಗೇನು ಅವಕಾಶ ಸಿಕ್ಕಿಲ್ಲ. ಆದರೆ ಅವಕಾಶ ಸಿಕ್ಕಿಲ್ಲ ಅಂತ ನಾನು ನೊಂದ್ಕೊಂಡಿಲ್ಲ, ಅಥವಾ ನನಗೆ ಯಾರು ನನ್ನ ಪಕ್ಷದ ವರಿಷ್ಠರ ಮೇಲೆ ಅಥವಾ ನನ್ನ ಪಕ್ಷದ ಮೇಲೆ ನನ್ನ ದೂರುಗಳಿಲ್ಲ. ಅವಕಾಶಗಳು ವ್ಯಕ್ತಿಗೆ, ನಾಯಕತ್ವಕ್ಕೆ ಹಣೆ ಬರದಲ್ಲಿ ಇರಬೇಕು. ಸುದೈವ ಶಿವಣ್ಣವ್ರ ಸಾಹೇಬರಿಗೆ ಅವ್ರ ಶಾಸಕರಾಗಿ 3ನೇ ವರ್ಷಕ್ಕೇ ಅವ್ರಿಗೆ ಅವಕಾಶ ಸಿಕ್ಬಿಡ್ತು ಸಚಿವರಾಗೋದು. ಯಾಕೆ ಅವಾಗ ಯಾರು ಹಿರಿಯರು ಇರಲಿಲ್ವಾ? ಈ ಹಿರಿತನದ ಮೇಲೆ, ವಯಸ್ಸಿನ ಮೇಲೆ ಇಲ್ಲ, ನಾ ಅದನ್ನು ಹೇಳಂಗಿಲ್ಲ. ಹಿರಿಯರಾಗಿ ಸಿಗಬೇಕನ್ನೋ ಏನು ಅವ್ರ ಒತ್ತಾಯ, ಅದು ಅವರ ಒಂದು ಅವಕಾಶಕ್ಕಾಗಿ ಅವ್ರು ಮಂಡನೆ ಮಾಡ್ತಕ್ಕಂಥದ್ದು ಸೂಕ್ತ. ಯುವಕನಾಗಿ ನಾನು ಕೇಳ್ತಾ ಇರೋದು ನನ್ನ ದೃಷ್ಟಿಯಲ್ಲಿ ಸೂಕ್ತ. ಆದರೆ ಯುವಕನೇ ಕೊಡಬೇಕು, ಹಿರಿಯರನ್ನ ಕೈ ಬಿಡಬೇಕು, ಅಥವಾ ಹಿರಿಯರನ್ನೇ ಕೊಡಬೇಕು, ಯುವಕರನ್ನ ಕೈ ಬಿಡಬೇಕು ಅನ್ನೋದು ತೀರ್ಮಾನ ಅದು ರಾಷ್ಟ್ರ ಮಟ್ಟದಲ್ಲಿ ಆಗ್ತದೆ, ನಾವು ಮಾಡೋದಲ್ಲ. ಯಾರು ಕೇಳ್ತಾರ್ರಿ? ಒಟ್ಟಾಗಿ ಯಾರು ಕೇಳ್ತಾರ್ರಿ? ನಿಮ್ದು ಮೀಡಿಯಾದು ಏನಾರು ಬಂದ್ರೆ ನೀವು ಒಟ್ಟಾಗಿ ಕೇಳಂಗಿಲ್ಲ. ಇಲ್ಲಿ ಇಷ್ಟ ಅದಾವಲ್ಲ, ಇದು ಹೊರಗೆ ಬಿದ್ದರೆ ಇವ್ರು ಇಷ್ಟು ಕೂಡಿ ಇಲ್ಲ ನೀವು. ಅಲ್ಲ, ಅದೇನಲ್ಲ, ಜನಪ್ರತಿನಿಧಿ ಅಂದ್ರೆ ಏನು? ಅವ್ರು ಜನರಿಂದ ಆಯ್ಕೆ ಆದ್ರೆ ಕೇಳ್ರಿ, ಜನರಿಂದ ಆಯ್ಕೆ ಆದ್ರೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಬದ್ಧತೆ ಇದೆ, ನಮ್ಮ ಪಕ್ಷಕ್ಕೆ ನಮ್ಮ ಬದ್ಧತೆ ಇದೆ. ನಾವು ಯಾರು ಒಬ್ಬರ ವಿರುದ್ಧ ಒಬ್ಬರು ಏನಾದರೂ ಹೇಳಿಕೆ ಕೊಡೋದಾಗ್ಲಿ, ಅವ್ರನ್ನ ಹೇಳಿಸೋದಾಗ್ಲಿ, ಅಥವಾ ಹಿರಿತನಕ್ಕೆ ಅಗೌರವ ಕೊಡೋದಾಗ್ಲಿ ನಾವು ಯಾರು ಮಾಡ್ತಾ ಇಲ್ಲ. ನಾವು ಒಗ್ಗಟ್ಟಾಗಿ ಇದ್ದೀವಿ, ನಾವು ಭದ್ರಾಗಿ ಇದ್ದೀವಿ. ಇವತ್ತು ಯಾರನ್ನೇ ಮಂತ್ರಿ ಮಾಡಿದ್ರು ಕೂಡ ಅವ್ರ ನಾಯಕತ್ವದಲ್ಲಿ ನಾವು ಮಾಡಕ್ಕೆ ಎಲ್ಲ ರೀತಿಯಿಂದಲೂ ತಯಾರಿದ್ದೀವಿ. ನನಗೆ ಟಿಕೆಟ್ ಕೊಡಿ, ನಾ 6 ಗೆಲ್ಲಿಸ್ಕೊಂಡ್ ಬರ್ತೀನಿ ಅಂತ ಹೈಕಮಾಂಡ್ ಹೇಳಿರಿ ಅಂತ ನೀವು ಹೋಗಿ ಹೈಕಮಾಂಡ್ದವ್ರು ಕೇಳ್ರಿ ನಾ ಏನು ಹೇಳಿನಿ ಅಂತ. ಈ ರೀತಿ ಹೇಳಿದ್ರೆ ಶಿವಣ್ಣವ್ರೇ ಅವ್ರು ಕೇಳ್ರಿ, ಅವ್ರ ಹತ್ರ ಮಾಹಿತಿ ಇರ್ಬೋದು. ಅಲ್ಲ, ಅವ್ರ ಹತ್ರ ಮಾಹಿತಿ ಇಲ್ಲ. ಏನು ಗುದ್ದಾಟಿಲ್ಲ, ಏನು ಗುದ್ದಾಟಿಲ್ಲ. 6 ಗೆಲ್ಸದ್ ನನ್ನ ಕೈ ಆಗಿತ್ತೇನ್ರಿ? ಜನ ಓಟ್ ಹಾಕೋರು, ಸಂಘಟನೆ ಮಾಡೋ ಕೆಲಸ ಅಷ್ಟೇ ನಮ್ದು. ಸರ್, ಈಗ ವೈಯಕ್ತಿಕವಾಗಿ ಅವ್ರದೇ ಆದಂಥ ವರ್ಚಸ್ಗಳ ಮೂಲಕವಾಗಿ ಹೈಕಮಾಂಡ್ ಭೇಟಿಯಾಗಿ ಲಾಬಿ ನಡೆಸುವಂಥದ್ದು ಅದು ರಾಜಕಾರಣದಲ್ಲಿ ಸಹಜ. ಈಗ ತಾವು ಕೂಡ ಹೈಕಮಾಂಡ್ ಅನ್ನು ಭೇಟಿ ಮಾಡಿದ್ದೀರಿ. ಹೈಕಮಾಂಡ್ ನಾಯಕರು ವೈಯಕ್ತಿಕವಾಗಿ ನಿಮ್ಮ ಏನು ಮಾತು ಕೊಟ್ಟಿದ್ದಾರೆ ಸರ್? ಏನೂ ಮಾತು ಕೊಟ್ಟಿಲ್ಲ, ಏನೂ ಭರವಸೆ ಕೊಟ್ಟಿಲ್ಲ. ಹಾವೇರಿ ಜಿಲ್ಲೆ ಚರ್ಚೆ ಬಂದಾಗ ನೀವು 3 ಜನ ಕೇಳಿದ್ರಿ. ನಾ 3 ಜನರಲ್ಲಿ ಯಾರಿಗೆ ಸೂಕ್ತ ಆ ಸಂದರ್ಭದಲ್ಲಿ ಯಾವ ಲೆಕ್ಕಾಚಾರ ಮೇಲೆ ನಾವು ಕೊಡೋಕ್ಕಾಗ್ತದೆ ಅದನ್ನು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೆ. ನಿನಗೆ ಕೊಡ್ತೀವಿ, ನೀನೇ ಒಳ್ಳೆಯವನು, ನಿನ್ನ ಕೈಲಿನ ಆಗ್ತೈತೆ ಅಂತ ನನಗಂತೂ ನಮ್ಮ ಪಕ್ಷದವ್ರು ಹೇಳಿಲ್ಲ. ಅಲ್ಲ, ನಾನು ನಮ್ಮ ಸೀನಿಯಾರಿಟಿ ಅಂತ ನಾನು ಹೇಳೋದಿಲ್ಲ. ಯಾರ್ಯಾರು ಶಾಸಕ ಇದ್ರೆ ನಾವು 6 ಜನ ಅರ್ಹರೇ ಸಚಿವರಾಗಕ್ಕೆ. ನಾವು 6 ಜನ ಅರ್ಹರೇ. ಆದರೆ ಮುಂಚಿನೆಯಲ್ಲಿದ್ದು ಪ್ರಯತ್ನ ಮಾಡ್ತಂಥವ್ರು ನಾವು 3 ಜನ. ಅವ್ರು 3 ಜನ ನಾಳೆ ನಮ್ಮನ್ನು 3 ಬಿಟ್ಟು ಅವ್ರ 3ರಲ್ಲಿ ಯಾರಿಗಾರು ಒಬ್ರು ಕರೆದ್ರೆ ನಮಗೇನು ಬೇಡ ಅಂತಾರೆ ಅವರು. ಹಿಂದಿನ ಸರಿ ರುದ್ರಪ್ಪಣ್ಣವರು ಮಂತ್ರಿ ಆಗಬೇಕಾದ್ರೆ ಅವ್ರು ಕೇಳೇ ಇಲ್ಲ, ಅವ್ರು ದಿಲ್ಲಿಗೆ ಹೋಗಿಲ್ಲ. ಅವಾಗ ಹೋದವರು ಕೋಳಿವಾಡ ಸಾಹೇಬರು, ಶಿವಣ್ಣವ್ರ ಸಾಹೇಬರು, ಮನೋಹರ್ ತಹಸೀಲ್ದಾರ್ ಸಾಹೇಬರು. ಮಂತ್ರಿ ಯಾರಾದರೂ? ರುದ್ರಪ್ಪಣ್ಣ ಲಮಾಣಿ ಅವರಾದರು. ಸೊ ಈಗ ನಾವು 3 ಜನ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೇಲಿನವ್ರು ನಮ್ಮ 3 ಜನ ಬಿಟ್ಟು ಈ 3 ಜನದಲ್ಲೂ ಯಾರಿಗಾದರೂ ಹೇಳ್ಬೋದು ನಾಳೆ ಪ್ರಮಾಣವಚನ ತೊಗೊಂಡು ಜಿಲ್ಲೆ ಸಂಘಟನೆ ಮಾಡ್ರಿ ಅಂತ. ಸೊ ಅವಕಾಶಗಳು ಅದು ಹೆಂಗೆ ಬರ್ತದೆ, ಯಾವ ಆಧಾರದ ಮೇಲೆ ಬರ್ತದೆ ಗೊತ್ತಿಲ್ಲ. ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ, ಪ್ರಯತ್ನ ಮಾಡೋದು.
ಅಲ್ಲ ಹೌದು, ನಾನು ಸುಮ್ಮನೆ ಇದ್ದೆ. ನೀವೇ ಕೇಳ್ತಿದ್ರಲ್ಲ ಜಿಲ್ಲೆಗೆ ಯಾಕೆ ಕೊಟ್ಟಿಲ್ರಿ ಕೇಳ್ರಿ ಅಂತ ನೀವೇ ಕೇಳ್ತಿದ್ರೆ ಅದಕ್ಕೆ ನಾನು ಕೇಳಕ್ಕೆ ಶುರು ಮಾಡಿಬಿಟ್ಟೆ. ಶ್ರೀನಿವಾಸ್ ಮಾನೆ ಸರ್ ಮೇಲೆ ಸರ್ ಶ್ರೀನಿವಾಸ್ ಮಾನೆ ಅವ್ರ ಮೇಲೆ ಶಿಗ್ಗಾಂವಿ ಬೈ ಎಲೆಕ್ಷನ್ ಇಂದನೂ ಕೂಡ ಒಂದು ಒಳೊಳಗೆ ಅಸಮಾಧಾನ ಶುರುವಾಯಿತು. ಅಂದ್ರೆ